ಗೈಸ್ ನಮಸ್ತೆ, ನನ್ನ ಹೆಸರು ಶ್ರೇಯಸ್ ಅಂತ. ಇವ್ನು ಆಡ್ಕಂತ ನನ್ನ ವ್ಲಾಗ್ ಮಾಡಕ್ಕಾಗಲ್ಲ ಅಂತ ಇವತ್ತಿಂದ ಅದಕ್ಕೆ ಚಾಲೆಂಜ್ ಆಗಿ ತಗೊಂಡು ಅದನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ. ನೋಡೋಣ ಹೆಂಗ್ ಸಪೋರ್ಟ್ ಮಾಡ್ತಾರೆ ಏನಂತ. ಆಡ್ಕೋತಿಲ್ಲ, ಅವಲ್ನ ಹೇಳ್ಕೊಂಡ್ ಕೊಡ್ತಿರೋದು ಮಾತಾಡಂತ ಒಳ್ಳೆ ಎಂತದ ಕೋಗಿಲ ಕಂಠ ಹೋಗಿ ಕೋತಿ ಕಂಠದಲ್ಲಿ ಮಾತಾಡ್ತಾರಲ್ಲ ಹಂಗ್ ಮಾತಾಡ್ತಾರೆ. ಏನ್ ಮಾಡೋದ್ ಗೈಸ್, ಎಲ್ಲಾರು ಹುಟ್ಟ ತಕ್ಷಣ ದೊಡ್ಡವರಾಗ್ಬಿಡ್ತಾರ. ಏನಂದ್ರೆ ಇವರು ನಮ್ಮ ಬ್ರದರ್ ಹೊಸದಾಗಿ ಲಾಕ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರು, ಅದಕ್ಕೆ ರಾತ್ರಿ ಎಲ್ಲ ಕೂತ್ಕೊಂಡು ಲೋಗ ಎಡಿಟ್ ಮಾಡೋರೆ. ಉಳಿಬೇಕು ಹೊಸ್ತಾಗ್ಬೇಕು ಅಂತ ಬಹಳ ಜನ ನನ್ನ ಬೆನ್ನಿಂದಗಡೆ ಕತ್ತಿ ಮಸಿತಾನೆ ಇರ್ತಾರೆ. ಮಚ್ಚಾಕೋರ್ಗೆ ಎದುರ್ಲಿಲ್ಲ ಇಲ್ಲಿ ಸ್ಕೆಚ್ ಎಲ್ಲ ಸಖತ್ತಾಗೈತೆ. ಇವ್ರ ಹೆಸರು ಬಂದು ಶ್ರೇಯಸ್ ಅಂತ, ಬಟ್ ಇವರು ಲಾಗ್ ಹೆಸರು ಬಂದು ಶ್ರೀ ಗುರು ಟ್ರಕ್ ಲಾಕ್ಸ್ ಅಂತ. ಹೆಂಗೋ ಮಾಡ್ತೀನಿ ಅಂತ ಮಾಡಿ ಸಪೋರ್ಟ್ ಮಾಡೋಣ. ನಮ್ ಯೋಗಿ ಬ್ರೋ ಮಾಡಿ ಅಂತ ಚಾಲೆಂಜ್ ಹಾಕಿದ್ದಾರೆ, ಅದಕ್ಕೆ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದೀವಿ. ಆಮೇಲೆ ನಾನು ಇವ್ರಿಗೆ ಹೇಳ್ಕೊಡೋದು ನೋಡಿ, ಯಾರೋ ಇನ್ನೊಂದು ಚಾಲೆಂಜ್ ಹಾಕೋರೆ, ಈ ತಿಂಗಳ ಒಳಗಡೆ 1,000 ಸಬ್ಸ್ಕ್ರೈಬರ್ ಆಗಲ್ಲ ಅಂತ. ಕಂಪ್ಲೀಟ್ ಮಾಡೋಣ, ಏನಂತೀರಾ? ಕಂಪ್ಲೀಟ್ ಮಾಡೋಣ, ಖಂಡಿತ ಕಂಪ್ಲೇಂಟ್ ಮಾಡೋಣ. ಕಂಪ್ಲೇಂಟ್ ಅಲ್ಲ, ಕಂಪ್ಲೀಟ್ ಮಾಡೋಣ. ಕಂಪ್ಲೇಂಟ್ ಇದ್ರಲ್ಲಿ ಮಾಡೋಣ, ಯೂಟ್ಯೂಬ್ ಮಾಡಲ್ಲಿ. ಈಗ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕೆ ಅನ್ಕೊಂಡಿದ್ದು ಯಾಕೆಂದ್ರೆ ನಮ್ದು ಡ್ರೈವರ್ಗಳಿಗೆ ತೊಂದರೆಗಳು, ಕಷ್ಟಗಳು ಎಲ್ಲ ಜನಗಳಿಗೆ ಗೊತ್ತಾಗ್ಲಿ, ಯಾವ ತರ ಏನ್ ಸಮಸ್ಯೆಗಳಿದಾವೆ, ಡ್ರೈವರ್ನ ಕೀಳಕ್ ಕಾಣ್ತಾರಲ್ಲ ಅಂತವ್ರಿಗೆಲ್ಲ ಒಂದೊಂದು ಪಾಠ ಅಲ್ಲಿ ಅಂತ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿರೋದು. ಆಮೇಲೆ ನಮ್ ಯೂಟ್ಯೂಬರ್ಗಳಲ್ಲೇ ಆಗಲ್ಲ. ಆಮೇಲೆ ಏನಾರ ಕೇಳಿದ್ರೆ ನಮ್ಗೆ ಇರೋದ್ ನಾವು ಹೇಳ್ಕೊಡ್ತೀವಿ. ಗತ್ತು ದೌಲತ್ತು ಹಂಗೆ ಹಿಂಗೆ ಅಂತಾರೆ. ಎಲ್ಲಾರು ಓಪನ್ ಚಾಲೆಂಜ್ ಆಗಿ ಬಂದ್ರೆ ಎಲ್ಲವನ್ನೂ ವ್ಲಾಗರ್ಗಳೇ ಎಲ್ಲದನ್ನು ಮಾಡ್ತಾರೆ. ಈಗ ಸ್ವಲ್ಪ ಜನ ಹೆಂಗೆ ಅಂದ್ರೆ ಶೋಕಿಗೆ ವಿಡಿಯೋಗಳು ಮಾಡೋದು ಜಾಸ್ತಿ ಆಗ್ಬಿಟ್ಟವ್ರೆ. ಆ ಶೋಕಿಗೆ ಯಾರು ವಿಡಿಯೋ ಮಾಡ್ತಾರಲ್ಲ ಅಂತವ್ರಿಗೆ ಇದು ಅನ್ವಯಿಸುತ್ತೆ. ಬಟ್ ಎಲ್ಲ ಲಾಗರ್ಗಳು ಅಲ್ಲ, ಬಟ್ ಎಲ್ಲಾರು ಒಬ್ಬೊಬ್ರು ಕಷ್ಟಪಟ್ಟೆ ವಿಡಿಯೋಗಳು ಮಾಡೋದು ಏನೋ ಒಂದ್ ಬೆಳಿಬೇಕು ಅಂತ. ಬಟ್ ಇನ್ನೊಂದು ನಮ್ಮಂತ ಸ್ವಲ್ಪ ಯೂಟ್ಯೂಬರ್ಗಳಿಂದನೇ ಸ್ವಲ್ಪ ಎಲ್ಲೇ ಹೋದ್ರು ರೆಸ್ಪೆಕ್ಟ್ ಎಲ್ಲ ಇರೋದು. ಏನಂತೀರ? ನೋಡೋಣ, ನಾವು ಇನ್ನೂ ಯೂಟ್ಯೂಬರ್ ಆಗಿಲ್ಲ, ನೋಡೋಣ ಸಪೋರ್ಟ್ ಮಾಡೋಣ. ಅದಕ್ಕೆ ಇವತ್ತು ಸ್ಟಾರ್ಟ್ ಮಾಡಿದೀವಿ ವಿಡಿಯೋನ. ನೋಡೋಣ ರೆಸ್ಪಾನ್ಸ್ ಯಾವ ರೀತಿ ಬರುತ್ತೆ, ಏನ್ ಕತೆ ಅಂತ ಎಲ್ಲ ಇದ್ ಮಾಡೋಣ. ಈಗ ಒಂದ್ 20 ದಿವಸ ಆಯ್ತು, ಇವನೊಂದ 20 ದಿವಸ ಐತೆ, ನಾನೊಂದ್ 15 ದಿವಸ ಐತೆ ಆಲ್ಟ್ ಆಗಿ. ಬರೀ ಇಂಥವ್ ತಲೆ ಕೊಡ್ತಾ ಇದ್ದೇವೆ. ಈಗ ಅವತ್ತಿಂದ ಮಾಡ್ಬೇಕು ಅನ್ಕೊಂಡಿದ್ದು, ಬಟ್ ಇವಾಗ ಸ್ವಲ್ಪ ತಲೆಗೆ ನಾನು 3 ವರ್ಷ ಆಗಿದೆ ನನ್ನ ಚಾನಲ್ ಓಪನ್ ಮಾಡಿ, ವಿಡಿಯೋನೇ ಅಪ್ಲೋಡ್ ಮಾಡಿರ್ಲಿಲ್ಲ. ಡಿಪ್ರೆಷನ್ ಹೋಗ್ಬಿಟ್ಟಿದೀವಿ. ಬಟ್ ಆಲ್ಮೋಸ್ಟ್ ಇವ್ರ ಊರ್ ಬಂದ ಹಾಸನ್ನು ಎಲ್ಲಾ ಇವ್ರ ಗಾಡಿ ನೇಮ್ಗಳು ಎಲ್ಲ ಗೊತ್ತು. ಅದು ನೆಕ್ಸ್ಟ್ ಲಾಗಲ್ಲಿ ಇವ್ರದ್ದು ಯಾವ ಊರು, ಇನ್ನ ಪಿನ್ ಟು ಪಿನ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಮತ್ತೆ ಇವ್ರದ್ದು ಎಷ್ಟು ಗಾಡಿ ಇದಾವೆ, ಇವ್ರ ಗಾಡಿ ನೇಮ್ ಬೋರ್ಡ್ ಏನು ಎಲ್ಲ ನೆಕ್ಸ್ಟ್ ಲಾಗಲ್ಲಿ ಅಪ್ಲೋಡ್ ಮಾಡ್ತಾರೆ. ಇದು ಜಸ್ಟ್ ಬರೋ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ ಅಷ್ಟೇನೆ. ಯಾಕಂದ್ರೆ ಹೊಸ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಮಾಡ್ಲಿ, ಬೆಳಿಲಿ, ಚೆನ್ನಾಗಿರ್ಲಿ. ಯಾಕಂದ್ರೆ ನಾವು ಬೆಳಿಬೇಕು, ನಮ್ ಜೊತೆಲಿರೋರು ಬೆಳಿಬೇಕು. ಬಟ್ ಅಷ್ಟೇ ಬ್ರೋ, ಈಗ ನಿಮ್ಗೆ ಯಾರನ್ನ ಕೇಳ್ಕೊಂಬಂದ್ರೆ ನೀವ್ ಹೇಳ್ಕೊಡು ಬ್ರೋ. ಯಾಕಂದ್ರೆ ಈಗ ನಾನು ಹೇಳ್ಕೊಂತೀನಿ, ನಿಮ್ದು ಹೇಳ್ಕೊಂತೀಯ, ಏನಂತ್ಯಾ? ಒಟ್ಟಲ್ಲಿ ನಾವು ಬೆಳಿಬೇಕು, ನಮ್ ಜೊತೆ ಇರೋರು ಬೆಳಿಬೇಕು. ಒಬ್ನೇ ತಿಂದಿ ಬಿಸಾಕೋದಂತ ಬೇಡ, ನಾನು ತಿನ್ಬೇಕು, ಬೇರೆಯವರು ತಿನ್ಬೇಕು. ನಮ್ ಪಾಲಿಸಿ ಹೆಂಗೆ. ಬಟ್ ಚೆನ್ನಾಗಿ ಮಾಡಿ, ಇನ್ನ ಎಡಿಟಿಂಗ್ ಮಾಡಿ ಚೆನ್ನಾಗಿರ್ಲಿ, ಒಳ್ಳೆ ಲಾಗರ್ ಆಗಿ, ನನಗಿಂತನೂ ಒಳ್ಳೆ ಲಾಗರ್ ಆಗಿ, ಪರವಾಗಿಲ್ಲ. ಯಾರಿಗಿಂತ ಯಾರು ಅಲ್ಲ, ಏನಾದ್ರು ಅಲ್ಲಿ ಯಾರು ಕೊಡ್ಲಿ, ಒಂದೊಳ್ಳೆ ಕಂಟೆಂಟ್ ಕೊಡ್ಬೇಕಷ್ಟೇ. ಅಷ್ಟೇ. ನೋಡವ ಹೆಂಗ್ ಮಾಡ್ತಾರೆ ಮುಂದೆ, ನೋಡೋಣ. ಒಳ್ಳೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳವ್ರೆ. ಎಲ್ಲಾರು ನಮ್ ಬಾಯ್ಸ್ ಎಲ್ಲ ನೋಡ್ತಾ ಇದಾರೆ ಇಲ್ಲಿ, ಎಲ್ಲ ಆಶ್ಚರ್ಯವಾಗಿ ನೋಡ್ತಾ ಇದಾರೆ ಇಲ್ಲಿ. ಏನೋ ಮಾಡ್ತಾ ಇದಾರೆ ಅಂತ ಮಾಡ್ಲಿ, ಕಂಟಿನ್ಯೂ ಮಾಡ್ತೀವಿ. ನೋಡೋಣ. ಮಾಡಿ ಗಾಯ್ಸ್. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು. ಓಕೆ, ಬಾಯ್.